ತಮಾಷೆಗಾಗಿ ನಾನು ಚಾಟಿಂಗ್ ಮಾಡ್ತೇನೆ, ಖುಷಿಗಾಗಿ ನಾನು ಚಾಟಿಂಗ್ ಮಾಡ್ತೇನೆ, ಕೂಗಾಟಕ್ಕಾಗಿ ನಾನು ಚಾಟಿಂಗ್ ಮಾಡ್ತೇನೆ ಅಂತ ಹೇಳಿ ಚಾಟಿಂಗ್ ಮಾಡಕ್ಕೆ ಹೋಗಿ ಇವತ್ತು ಅನಾಥ ಶವವಾಗಿ ಇವತ್ತು ಅನೇಕ ಮಂದಿ ಯವನಸ್ಥರು ಇಲ್ಲಿ ಬಂದಿದ್ದೀರಿ. ನಾನು ಕೂಗಾಟಕ್ಕಾಗಿ ಚಾಟಿಂಗ್ ಮಾಡ್ತೀನಿ, ಖುಷಿಗಾಗಿ ಚಾಟಿಂಗ್ ಮಾಡ್ತೀನಿ, ಟೈಮ್ ಪಾಸ್ಗಾಗಿ ಚಾಟಿಂಗ್ ಮಾಡ್ತೀನಿ ಅಂತ ಒಂದು ವೇಳೆ ನೀವು ಚಾಟಿಂಗ್ ಮಾಡ್ಲಿಕ್ಕೆ ಹೋದ್ರೆ ಒಂದು ದಿನ ನೀವು ಸಹ ಯಾವ ರೈಲ್ ಕಂಬಿ ಮೇಲೇನೋ ಯಾವ ನಿರ್ಜನ ಪ್ರದೇಶದಲ್ಲಿನೋ ಹೆಣವಾಗಿ ಬೀಳ್ತಿರೋ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿ ನಿಮಗೂ ಬರೋದಕ್ಕಿಂತ ಮುಂಚೆನೆ ದೇವ್ರ ವಾಕ್ಯ ತಗೋತ ಒಂದ್ಸಾರಿ ನೋಡ್ಕೊಂಡ್ಬಿಡಿ ಪ್ರಿಯ ದೇವ್ರ ಮಕ್ಕಳು. ದೇವ್ರ ಎಫೆಸ ಬರೆದ ಪುಸ್ತಕ 5ನೇ ಅಧ್ಯಾಯ 15 ಮತ್ತು 16ನೇ ವಚನ. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳ್ರಿ. ನೋಡಿ ಹೆಂಗ್ ಹೇಳ್ತದೆ ವಾಕ್ಯ. ನೀವು ಯವನಸ್ಥರೇ, ಯವನ ಜೀವಿತಕ್ಕೆ ಕಾಲಿಟ್ಟುವಂತ ದೇವ ಮಕ್ಕಳೇ, ಪರಿಶುದ್ಧಾತ್ಮ ದೇವರು ಯೇಸಯ್ಯ ಈ ವಾಕ್ಯದ ಮೂಲಕ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ. ನೀವು ನಡ್ಕೊಳ್ಳುವ ರೀತಿ ಒಂದು ಸಾರಿ ಚೆನ್ನಾಗಿ ನೋಡ್ಕೋಬೇಕು. ನೀವು ಹೆಂಗ್ ನಡ್ಕೊಂತಾ ಇದೀವಿ, ನಾವು ಹೆಂಗ್ ಬಿಹೇವಿಯರ್ ಮಾಡ್ತಾ ಇದೀವಿ, ನಾವು ಕುಟುಂಬದಲ್ಲಿ ಹೆಂಗಿರ್ತಾ ಇದೀವಿ, ನಾವು ಹೊರಗಡೆ ಹೆಂಗಿರ್ತಾ ಇದೀವಿ, ನಾವು ತಂದೆ ಮುಂದೆ ಹೆಂಗ ಇರ್ತಾ